ಅಷ್ಟೇ ಅಲ್ಲ, ಭೋಗಕ್ಕಷ್ಟೇ ಅಲ್ಲ, ಆಕೆ ಸರಸ ಸಲ್ಲಾಪದ ಸುಖದ ಸುಪ್ಪತ್ತಿಗೆ ಹೆಂಡತಿಯಲ್ಲ, ಹೆಂಡತಿ ಇಹ ಮತ್ತು ಪರಗಳ ಸಂಗಾತಿ. ಅರ್ಥ ಆಗ್ತದ ನಾ ಹೇಳದವ? ಇಹ ಮತ್ತು ಪರ. ಪರ ಅಂದ್ರೆ ಏನಪ್ಪ? ನಾಶ ಆಗಲಾರದು. ಪರ ಅಂದ್ರೇನಪ್ಪ? ನಾಶ ಆಗಲಾರದು. ಪರ ಅಂದ್ರೇನಪ್ಪ? ಎಂದೂ ಹೋಗಲಾರದು. ಪರ ಅಂದ್ರೇನಪ್ಪ? ಆರಂಭ ಇಲ್ಲದು, ಕೊನೆ ಇಲ್ಲದ್ದು. ಅಂತಹ ಪರಮಧಾಮಕ್ಕೆ ಹೋಗುವ ಸಂಗಾತಿಯಾಗಿ ಗಂಡನ 100 ವರ್ಷದ ಬದುಕಿನ ಜೀವನದ ಜ್ಯೋತಿಯಾಗಿ ಇರತಕ್ಕಂಥ ಆ ಧರ್ಮಪತ್ನಿಯು 7 ಮಕ್ಕಳನ್ನು ಹರಿಯುವ ನೀರಿನಲ್ಲಿ ಚೆಲ್ಲಿದವಳು ತಾಯಿ ಅಂತ ಹೆಂಗೆ ಅನ್ಬೇಕಪ್ಪ? ನೀವು ಸಮಾಧಾನ ಮಾಡಿಕೊಡಿ, ಅವನು ಭಯ ಸಿಕ್ಕಿರಿ. ಮತ್ತು ಬೆರಿಕೆದ ಅನ್ರಿ ಅವ. ಇಲ್ಲಿ ತಾಯಿ ಮಗನ ಸಂಬಂಧ ನಡೆದದ್ದು. ತಾಯಿ ಒಬ್ಬಳು ತನ್ನ ಮಗನಿಗೆ ಕರ್ಕೊಂಡು ತೆಲಸಂಗ ಸಂತಿಗೆ ಹೋಗ್ಯಾರ. ಮಗನಿಗೆ ಕರ್ಕೊಂಡು ಬಜಾರದಲ್ಲೆಲ್ಲ ಕಾಯಿಪಲ್ಯ ಕೊಳ್ಳತಾಳ. ಆಕಿನ ಜೊತೆಗೂಡಿ ಹೋಗಿರತಕ್ಕಂಥ 10 ವರ್ಷದ ಮಗ 2 ಬಾಳೆಹಣ್ಣನ್ನು ತುಡುಗು ಮಾಡಿ ತನ್ನ ಜೀಬಿನಲ್ಲಿ ಹಾಕಿಕೊಂಡಿದ್ದಾನೆ. ತಾಯಿಗಲ್ಲಿ ಹೇಳಿಲ್ಲವ. ಮನೆಗೆ ಬಂದರು. ಅಮ್ಮ ಸಂತಿ ಚೀಲ ಕೆಳಗಿಟ್ಟು ಕೈಕಾಲು ಮುಖ ತಕ್ಕೋತಿದ್ಲು. ಮಗ ಬಂದು ತಾಯಿಗೆ ಹೇಳ್ತಾನೆ, ಅಮ್ಮ ಅಮ್ಮ ಯಾಕಪ್ಪ, ನಾನು ಎಷ್ಟು ಜಾಣ ಗುರುತಾ? ನೀನು ಕಾಯಿಪಲ್ಯ ಖರೀದಿ ಮಾಡುವಾಗ ಪಕ್ಕದಲ್ಲಿ ಒಬ್ಬಕ್ಕೆ ಅಜ್ಜಿ ಬಾಳೆಹಣ್ಣು ಮಾರ್ತಿದ್ಲಲ್ಲ, ಆ ಬಾಳೆಹಣ್ಣ ಮುದುಕಿ ಕಣ್ಣಾಗ ಮಣ್ಣು ಹಾಕಿ 2 ಬಾಳೆಹಣ್ಣು ತಂದಿನಿ ನೋಡಂತ ತೋರಿಸ್ತಾನೆ. ತಾಯಿ ಅಂದ್ಲು, ತಲೆ ಮೇಲೆ ಕೈಯಾಡಿಸಿ, ಬಪ್ಪರೆ ಮಗನೇ, ಸಂತಿ ಒಳಗೆ ಎಷ್ಟು ಜನ, 1000-2000 ಜನ ಇದ್ದರೂ ಅವರೆಲ್ಲರ ಕಣ್ಣಾಗ ಮಣ್ಣು ಹಾಕಿ ಈ ರೀತಿಯಾಗಿ ನೀ ಹಣ್ಣು ತಂದಿದೆ ಅಂದರೆ ಮುಂದೆ ನನ್ನ ಮನೆಗೆ ಬೆಳಕು ಮಾಡ್ತಿ ಅಂತ ಬೆನ್ನಾಗ ತಪ್ಪಡಿಸಿದಳು ಅಂತ. ತಾಯಿ ನೀರೇ ನಾ ಹೇಳುದೇವು. ಆ ಬಳಿಕ ಮಗ ಅಂದ, ನಮ್ಮವ್ವ ಈ ರೀತಿ ನನಗೆ ಶಬ್ಬಾಷ್ ಅಂದಳಂದ್ರೆ ಇದಕ್ಕಿಂತ ಚಲೋ ಕೆಲಸ ಜಗತ್ತಿನಾಗ ಮತ್ತೊಂದಿಲ್ಲ ಅಂಥೇಳಿ ಅದನ್ನು ಶುರು ಮಾಡ್ದ. ಊರೆಲ್ಲ ಮುಗೀತು. ತಾಲೂಕಾ ಕಳ್ಳಾದ, ಜಿಲ್ಲಾ ಕಳ್ಳಾದ, ರಾಜ್ಯ ಕಳ್ಳಾದ. ಮುಂದೆ ಒಂದಿನ ನಾವು ಜೀವನದೊಳಗೆ ಏನು ಮಾಡಿದರೂ ಒಂದು ಸಲ ಸಿಗಬೇಕಾಗ್ತದೆ. ಬೇಕಾದ ಮಾಡಲಿ, ನಮಗನಿಸ್ತದ ನಮಗೆ ಯಾರೂ ನೋಡಿಲ್ಲ ಅಂತೇಳಿ. ನೋಡೋರು ನಮ್ಮ ಒಳಗೆ ಅದಾರ, ಇದೆಲ್ಲ ಆಗಿರಲಿ. ನಮ್ಮವ್ರು ಹೇಳ್ತಾರೆ, ಆತ್ಮಸಾಕ್ಷಿಯಾಗಿ ಹಗಲಿನಲ್ಲಿ ಸೂರ್ಯ ನೋಡ್ತಾನೆ, ರಾತ್ರಿಯಲ್ಲಿ ಚಂದ್ರ ನೋಡ್ತಾನೆ. ಸೂರ್ಯ ಚಂದ್ರರಿಗೆ ಮಿಕ್ಕಿದಂಥ ಆತ್ಮ ಜ್ಞಾನ ಒಳಗೆ ಹೇಳ್ತದೆ, ಅದಕ್ಕೆ ಕೈ ಹಾಕಬೇಡ. ಹಾವಿನ ಹುತ್ತಿನೊಳಗೆ ಕೈ ಹಾಕಿದ್ರೆ ಔಷಧ ಕೊಟ್ಟು ನಿನ್ನ ವಿಷ ತೆಗಿಲಿಕ್ಕೆ ಬರ್ತದೆ. ಇನ್ನೊಬ್ಬರ ಕಿಶಾದಾಗ ಕೈ ಹಾಕದೆ ಅಂದ್ರೆ ಅದಕ್ಕೆ ಔಷಧ ಇಲ್ಲ, ಉಪಚಾರ ಇಲ್ಲ, ಡಾಕ್ಟ್ರ್ ಇಲ್ಲ ಅದಕ್ಕೆ ಹೇಳ್ತಾರೆ ಅವರು. ಹಂಗೆ ಸಿಕ್ಕಿಬಿದ್ದಯ್ಯವ ಎದರಾಗ್ರಿ ತುಡುಗು ಮಾಡೋದ್ರೊಳಗೆ. ಮುಂದೆ ನೋಡಿದ್ರೆ ಅವನ್ನೆಲ್ಲ ಚಾರಿತ್ರ್ಯ. ಮೊದಲು ತಾಯಿ ಜೊತೆಯಲ್ಲಿ ಸಂತಿಗೆ ಹೋದಾಗ ಹಿಡ್ಕೊಂಡು ಬಾಳೆಹಣ್ಣು ಹಿಡ್ಕೊಂಡು ಇಡೀ ದೇಶನ ತುಡುಗು ಮಾಡುತ್ತಾನಂದ್ರೆ, ಇವ 18-21 ವರ್ಷದ ಮಗ, ಯುವಕ ಅಂದ್ರೆ ದೇಶದ ಕಣ್ಮಣಿ. ಇಂಥ ಮಗು ಜೀವನದೊಳಗೆ ನಿಮ್ಗೆ ಇನ್ನೊಂದು ಮಾತು ಹೇಳ್ತಿರ್ತೀನಿ ರೀ, ಬಾಲ್ಯನೂ ಸುಳ್ಳದ, ಮುಪ್ಪನೂ ಸುಳ್ಳದ. ನಮಗೆ ಬರಬೇಕಾಗಿತ್ತು ಅಂತಂದ್ರೆ 16 ವರ್ಷ ಹಿಡ್ಕೊಂಡು 42 ವರ್ಷ ತನಕ. ಈ ಸಮಯ ಮೀರಿತು ಅಂದ್ರೆ ಆ ಕಡೆನೂ ಏನು ಮಾಡೋಕ್ಕೆ ಬರಲ್ಲ, ಈ ಕಡೆನೂ ಏನು ಮಾಡೋಕ್ಕೆ ಬರಲ್ಲ.
ಕೋರ್ಟಿನೊಳಗೆ ಜಡ್ಜನ ಮುಂದೆ ನಡೀತದ ದಾಖಲೆ. ಸಾಯ್ಬ್ರ, ಇವನ ಚರಿತ್ರೆ ಹಿಂಗದ, ಇವ ಭಾರತ ಮಣ್ಣಿನೊಳಗೆ ಹುಟ್ಟ್ಯಾನ, ಅದಕ್ಕೆ ಇವನಿಗೇನು ಶಿಕ್ಷೆ ಕೊಡಬೇಕು ಅಂತಂದ ಕೂಡಲೇ ಅವರಂದರು, ಇವನಿಗೆ ಬದುಕುವ ಶಿಕ್ಷೆ ಯಾವುದೂ ಕೊಡಲಿಕ್ಕೆ ಬರುವುದಿಲ್ಲ. ಕಾರಣ, ಇವನ ಹಾಗೆ ಇನ್ನೊಂದು ಮಗ ಕಲ್ತ ಅಂತಂದ್ರೆ ನಮ್ಮ ದೇಶದ ಅಭಿವೃದ್ಧಿ ಏನು, ದೇಶದ ಮಾನ ಬರ್ತದವಾ? ಇಲ್ಲ, ಇವನಿಗೆ ಮರಣದಂಡನೆ ಶಿಕ್ಷೆ ಕೊಡಬೇಕು ಅಂಥೇಳಿ ಏನಾತ್ರಿ, ಆರ್ಡರ್ ಆತು. ಕೊನೆಗೆ ಗಲ್ಲಿಗೇರಿಸುವಂಥ ದಿನ ನಿಶ್ಚಯ ಮಾಡಿದ್ರು. ನಮಗೇನು ಕೋರ್ಟ ಕಚೇರಿ ಗೊತ್ತಿಲ್ಲರಿ, ನೀವು ಯಾವತ್ತು ಹೋಗ್ತೀರಿ. ಗಲ್ಲಿಗೇರಿಸುವಂಥ ಮನುಷ್ಯನ ಕೊನೆ ಉಸಿರಿನೊಳಗೆ ಏನು ಅವನ ಇಚ್ಛಾದ ಅದಕ್ಕೆ ಕೇಳಿ ಅವನ ಕೊಳ್ಳಿಗೆ ಹಗ್ಗ ಹಾಕ್ತಾರಂತೆ. ಅದಕ್ಕೆ ಆ ಮಗನಿಗೆ ಕೇಳಿದ್ರು, ಅವರೆಲ್ಲ ಅಧಿಕಾರಿಗಳಿಗೆ ಕೇಳಿದರು, ಅಲ್ಲಪ್ಪ ನಿನ್ನ ಕೊನೆ ಉಸಿರಿನೊಳಗೆ ನೀ ಏನು ತಿನ್ಬೇಕಂತೀಯೋ ನೋಡ್ಬೇಕಂತೀಯೋ, ನಿನಗೇನು ಬೇಕು ಹೇಳು, ಅದನ್ನು ನಾವು ಕೊಟ್ಟು ನಿನಗೆ ನಾವು ಫಾಶಿ ಕೊಡ್ತೀವಿ ಅಂತಂದು ಕೂಡಲೇ ಅವ ಏನು ಅಂತಾನಂದ್ರೆ, ನನಗೇನು ಬ್ಯಾಡ್ರಿ, ನನಗೆ ಯಾವ ಹಣ್ಣು ಬೇಡ, ಹಾಲು ಬೇಡ, ಬೆಳ್ಳಿ ಬೇಡ, ಬಂಗಾರ ಬೇಡ, ಏನು ಬೇಡ, ಆದ್ರೆ ನಮ್ಮ ತಾಯಿನ ಒಂದು ಸಲ ನಾ ನೋಡಿ ಸಾಯಬೇಕು, ಆಕಿನ ಕರೆಸ್ರಿ ಅಂತ ಹೇಳ್ತಾನೆ. ತಾಯಿನ ಕರೆಸ್ರಿ ಅಂತ ಹೇಳ್ತಾನೆ. ಪೊಲೀಸರಂದರು, ಹೌದು, ನಿಜವಾಗಿ ಜನ್ಮ ಕೊಟ್ಟ ತಾಯಿ 9 ತಿಂಗಳ ಹೊಟ್ಟೆಗಿಟ್ಟುಕೊಂಡು ಕಷ್ಟ ಮಾಡೋದಕ್ಕೆ ಅಡ್ಡ ಹಿಡಿದು ಮಲಿ ಕುಡಿಸ್ದೆ. ಪಾಪ ಸಾಯು ಮುಂದೆ ತಾಯಿ ಮುಖ ನೋಡ್ಬೇಕಂತ ಮಗುವಿಂದ ಆಶೆ ಇದೆ ಅಂದ್ಕೊಂಡು ಪೊಲೀಸರು ಮನೆಗೆ ಬಂದು, ಅಮ್ಮ ನಿಮ್ಮ ಮಗ ನಿಮ್ಮ ಮುಖ ನೋಡ್ಬೇಕಂತ ಅಂದ ಕೂಡಲೇ ತಾಯಿಗೆ ಹ್ಯಾಂಗಾತು ಅಂತಂದ್ರೆ, ಈಗ ಮಗ ಹೇಳ್ದಲ್ರಿ ನಿಮ್ಮ ಈ ಕಡೆ ತಾಯಿ ಅಂದ್ರೆ ಎಷ್ಟು ಕಣ್ಣೀರು ಒರೆಸ್ಕೊಳ್ಳೋದಂತ್ರಿ, ಅವ್ರೇ ಲೆಕ್ಕನಿಲ್ಲ. ಅದು ಅಳ್ಳಾಕತ್ತಿದ್ರು. ಯಾಕೆ ನಿಮಗಿನ್ನೊಂದು ಮಾತು ಹೇಳ್ತೀನಿ ನಾ, ಧನಾನಿ ಭೂಮೋ ಪಶುವಶ್ಯ ಗೋಷ್ಠೆ ನಾರಿಗ್ರಹದ್ವಾರೆ. ಜನ್ಮ ಕೊಟ್ಟ ತಾಯಿ ತಂದಿ, ಮಾಂಗಲ್ಯ ಕಟ್ಟಿದ ಹೆಂಡತಿ, ವಾತ್ಸಲ್ಯದ ಮಕ್ಕಳು, ನಾನು ಗಳಿಸಿದ ಧನ ಕನಕಾದಿಗಳೆಲ್ಲ ಎಲ್ಲಿ ತನಕ ನಮ್ಮ ಜೋಡದಾರ ಅನ್ನೋದ್ರ ಬಗ್ಗೆ ನಾವು ಪಕ್ಕಾ ವಿಚಾರ ಮಾಡಬೇಕು. ಅವ್ವ ತಾಯಿ ಎದೆ ಬಡ್ಕೋತ ಹೊಡ್ಕೋತ ಆ ಗಲ್ಲಿಗೇರಿಸುವಂಥ ಕೋರ್ಟಿಗೆ ಬಂದ್ಲು. ಮಗನ ನೋಡಿ ಬಾಯಾಗ ಮಣ್ಣು ಹಾಕ್ಕೊಂಡು, ಯಪ್ಪ ನೀನಿನ್ನ ಹೆಣ್ತಿನ ಆಗಾವ, ಮಕ್ಕಳನ್ನು ಹಡ್ಯಾವ, ಮೊಮ್ಮಕ್ಕಳನ್ನು ನಾನು ಎದಿ ಮ್ಯಾಗ ಕುಡಿಸ್ಕೊಂಡು ಮುದ್ದಾಡಕ್ಕಿ, ಓಣೆಲ್ಲ ತಿರುಗಾಡಕ್ಕಿ, ಇದನ್ನೆಲ್ಲ ಮಣ್ಣು ಪಾಲಾಯ್ತಲ್ಲ ಮಗ ಅಂತ ಒಳ್ಳಾಕತ್ಲಂತ. ಆವಾಗ ಮಗ ಹೇಳ್ದಂತ, ಯವ್ವ ಅದು ನಿನ್ನ ಭೋಗದಾಗಿಲ್ಲ ಅಂತ ಹೇಳ್ದಂತ. ಇಲ್ಲ, ಒಂದೇ ಮಾತು, ತಾಯಿ ಇಷ್ಟೆಲ್ಲ ಆಗಲಿಕ್ಕೆ ಇದಕ್ಕೆ ಯಾರು ಕಾರಣರು, ನಾನು ಈ ಸ್ಥಿತಿಗೆ ಬರಲಿಕ್ಕೆ ಯಾರ ಕಾರಣರು ಅಂತಂದರೆ, ನೀನು ನನಗೆ ಜನ್ಮ ಕೊಟ್ಟಿಯಲ್ಲ, ನಿನ್ನಂತಕ್ಕೆ ಹೊಟ್ಯಾಗ ನಾ ಹುಟ್ಟಬಾರ್ದಾಗಿತ್ತು. ಒಂದನೇದು, ಹುಟ್ಟಿದ್ರೆ ಹುಟ್ಟಲಿ ಪರವಾಗಿಲ್ಲ, ಆದ್ರೆ ಆ ಕೆಲಸಂಗ ಸಂತಿಗೆ ಹೋದಾಗ ಬಾಳೆಹಣ್ಣು ಏನು ತಂದು ನಿನಗೆ ತೋರಿಸಿದ್ನಲ್ಲ, ಅವಾಗನ ಕಪಾಳಕ್ಕೆ ಹೊಡೆದು ಬಾಳೆಹಣ್ಣು ಒಯ್ದು ಅವ್ರಿಗೆ ಕೊಟ್ಟಿದ್ದಿ ಅಂದರೆ ಈ ಮರಣದಂಡ ಶಿಕ್ಷಾ ಫಾಶಿ ನನಗೆ ಬರ್ತಿತ್ತಿಲ್ಲ. ನೀ ಹುಟ್ಟಿದ ಮಗನಿಗೆ ನೀನೇ ಕುತ್ತಿಗೆ ಹಿಚ್ಚಂದಂಗೆ ಆಯಿತು. ನಿನಗೆ ಯಾಕೆ ಕರೆಸೀನಿ ಅಂದ್ರೆ, ಇಂಥ ತಾಯಿ ನನಗೆ 7 ಜನ್ಮದಲ್ಲಿ ನಿನ್ನ ಮುಖ ನೋಡಬಾರ್ದಂತ ಕರೆಸೀನಿ ವಿನಃ ನೀ ಜನ್ಮ ಕೊಟ್ಟಿದೆ ಅಂತ ನಿನಗೆ ದುಃಖಕ್ಕಾಗಿ ಕರೆಸಿಲ್ಲ ಅಂತ ಮಗ ಹೇಳ್ದ. ಈಗೇನು ಆ ಮಗನಿಗೆ ನೆಮ್ತೀರಿ, ನೀ ಮಗನಿಗೆ ನೆಮ್ತೀರಿ ನೋಡ್ರಿ. ಅಲ್ಲ, ಎಂತಿಂಥ ಮಾತು ಹೇಳ್ತಾನ, ಅಲ್ರಿ ಅಕ್ಕ ತಂಗಿಯರ ಮನೆಗೆ ಬಂದ ಬಳಿಕ ನೀರು ಕುಡ್ರಿ ಅಂತ ಹೇಳಿದ್ದು ತಪ್ಪಲ್ಲ, ನಿಜ ಸತ್ಯವನ್ನ ಸಂಗತಿ. ಆದ್ರೆ ನೀರು ಕೂಡಂಗೆ ಇವ್ರು ಇರಬೇಕಲ್ಲ.
ಇರ್ಬೇಕ್ರಿ ಅವ್ರು ಏನಂತಾರೆ ಗೊತ್ತೇನ್ರಿ, ಅವನ ಮನಿ ದೇಗಲಾಲೇ ಯವ್ವ, ಸ್ವಲ್ಪ ಫರಕ್ ಐತಂದ್ರೆ ಅವನ ಮನಿ ಮಸೂಟಿಗೆ ಅಲ್ರಿ ಯವ್ವ. ಆ ಬಳಿಕ ಹೆಣದ ಮ್ಯಾಗ ಅಳದ ಬಗ್ಗೆ ಗೊತ್ತಿಲ್ರಿ ಇವ್ಕೆ ಹೆಣ್ಮಕ್ಳಿಗೆ. ಯಪ್ಪ ಅಜ್ಜ ಹೆಂಗ್ಳ್ತಾರವ್ರು ಗೊತ್ತದ, ಯಪ್ಪ ನೀ ಹೋದ್ಯೋ ದೀಪಾವಳಿ ಹಬ್ಬಕ್ಕೆ ನನಗೆ ಯಾರ ಕರೆಯವರು ಏಕಾಶಿ, ಮನೆ ತುಂಬ ಬಳಗದ ರೀ. ಹೆಂಗೆ ಅಳಬೇಕಂದ್ರೆ ಯಪ್ಪ ನೀ ಹೋದ್ರು ಹೋಗುವಲ್ಲ ಯಾಕೆಪ್ಪ, ನನ್ನ ಅಣ್ಣ ಅಂದ್ರೆ ನಿನ್ನ ಕೈ ಹೆಚ್ಚಿಗೋ, ಹೀಗಂದ್ರೆ ಯಾಕೆ ಕರೆಯಂಗಿಲ್ಲ. ಎರಡೂ ಮನೆಗಳನ್ನು ಬೆಳಗತಕ್ಕಂಥ ಸಂಸ್ಕೃತಿ ನಮ್ಮಲ್ಲಿ ಬೇಕು. ಅವ ಹಂಗೆ ಹೇಳ್ಯಾನಂತ ತಪ್ಪು ಅನ್ನೋದಿಲ್ಲ, ಆದರೆ ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನು ತಿದ್ದು ಸಲುವಾಗಿ ಹೇಳಿದೆ ವಿನಃ ನೀವು ಕನಿಷ್ಠ ಸುಮಾರು ಅಂತ ನಾ ಈ ಮಾತು ಹೇಳ್ತಾ ಇಲ್ಲ ತಾಯಿ ತಂದೆಗಳೇ. ಇದರ ಉದ್ದೇಶನೇ ಅಷ್ಟೇ ಅದ. ಅವನಿಗೆ ನಾನು ಕೇಳಿದೆ, ಅಪ್ಪ ಮನೆ ಶಾಂತಿಗೆ ಇಷ್ಟೆಲ್ಲ ಜನರನ್ನು ಬರಮಾಡಿಕೊಂಡಾರ, ಅವರು ಕರೆಯೋ ಉದ್ದೇಶ ಏನು, ಇವರು ಬರೋದು ಕಾರಣ ಏನು ಹೇಳಿದಾಗ ಮಗ ಹೇಳ್ದ, ಎಲ್ಲೋ ಬಿದ್ದ ಕಲ್ಲ, ಎಲ್ಲೋ ಬಿದ್ದ ಮಣ್ಣ, ಇದೆಲ್ಲ ಪವಿತ್ರ ಇರ್ತಿರ್ತದೆ, ದೇವರನ್ನು ಕರ್ಕೊಂಡು ಬಳಕ ಅದು ಪವಿತ್ರ ಆಗುತ್ತೆ. ಇದು ಆದ್ದರಿಂದ ದೇವರನ್ನು ಕರ್ಕೊಳ್ಳೋದು, ಅವರು ಬಂದು ನೋಡಿದವರೆಲ್ಲ ಆಶೀರ್ವಾದ ಮಾಡಿ ಹೋಗಬೇಕು, ಸಂತೋಷಪಟ್ಟರು ಅಂತಂದರೆ ಒಳ್ಳೆಯದಾಗ್ತದೆ ಅನ್ನುವಂಥ ಮಾತನ್ನು ಚೆನ್ನಾಗಿ ಹೇಳಿದ್ದಾನೆ. ಅದನ್ನು ಸರಿನ, ಯಾಕಂದ್ರೆ ಈ ಮಣ್ಣು ಕಲ್ಲುಗಳೆಲ್ಲ ಏನಾಗಿರ್ತದೆ ಅಂತಂದ್ರೆ ಅದಕ್ಕೆ ಸಂಸ್ಕಾರ ಆಗಿರಂಗಿಲ್ಲ. ಅವ ಹೇಳೋದು ಅದೇ ನಾ ಹೇಳೋದು, ಸ್ವಲ್ಪ ನಾ ಹೇಳೋದು ಹಿಂಗೆ ಬದಲು ಅನ್ನಿಸ್ತದೆ. ಸಂಸ್ಕಾರ ಅಂದರೆ ಏನಪ್ಪ, ಈಗ ಜೋಳ ನೀವೇ ಬೆಳಿತೀರಿ, ನೀವೇ ರಾಶಿ ಮಾಡ್ಕೊಂಡು ಮನೆಗೆ ತರ್ತೀರಿ. ಇನ್ನು ಆ ಜೋಳಕ್ಕೆ ನಾವು ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಅದು ಬೀಸಲಿಕ್ಕೆ ಬರೋಂಗಿಲ್ಲ. ಬೀಸಿದಂಥ ಜೋಳಕ್ಕೆ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ರೊಟ್ಟಿ ಮಾಡೋಕ್ಕೆ ಬರಲ್ಲ, ರೊಟ್ಟಿಗೆ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಊಟ ಮಾಡೋಕ್ಕೆ ಬರಲ್ಲ. ಹಂಗೆ ಪ್ರತಿಯೊಂದಕ್ಕೂ ಎಲ್ಲ ಅದೊಂದು ಸಂಸ್ಕಾರ ಅದು. ಆದ್ದರಿಂದ ಈ ಮನೆ ಶಾಂತಿ ಮಾಡಬೇಕು ಅಂತಂದ್ರೆ ಎಲ್ಲರನ್ನ ಯಾಕೆ ಕರೆಸೋದು ಅನ್ನೋದ್ರ ಬಗ್ಗೆ ಹೇಳಿದ್ರು. ಅವರು ಆಶೀರ್ವಾದ ಮಾಡಬೇಕು ಅಂಥೇಳಿ. ಬರುವ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಸಂಸಾರ ಮಾಡಾಕತ್ತೀವಿ, ಅವರು ಮಾಡ್ಯಾರ. ಇವರು ಸಂಸಾರ ಹ್ಯಾಂಗೆ ಮಾಡಿದ್ರು ಮತ್ತು ನಾವು ಏನು ಮಾಡಾಕತ್ತೀವಿ, ಇವೆರಡಕ್ಕರನ್ನ ಅರ್ಥ ಮಾಡ್ಕೊಳಕ್ಕೆ ಬರೋದು ನಾವು ಲಕ್ಷ್ಯದಾಗ ಬರ್ತದೆ ರೀ. ಅವ್ರು ಈ ಮನೆಯನ್ನು ಕಟ್ಟಬೇಕಾದ್ರೆ, ಹೊಲ ಒಂದು ತಗೋಬೇಕಾದ್ರೆ, ಮತ್ತಿಷ್ಟೆಲ್ಲ ಚಲೋ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಅವರು ಮಾಡಿದ್ರೇನು, ಅವರಿಗೆ ನಮಗೇನು ವ್ಯತ್ಯಾಸ ಅದ, ನಾವು ಎದರಾಗ ಕಡಿಮೆ ಇದ್ದೀವೋ ಅವ್ರು ಎದರಾಗ ಹೆಚ್ಚಾಗ್ಯಾರ, ಎದರಿಂದಾಗ್ಯಾರ, ಇದನ್ನು ತಿಳ್ಕೊಳ್ಳೋ ಸಲುವಾಗಿ ಒಬ್ರಿಗೊಬ್ರು ಕರೆಸೋದು. ಒಂದು ಮಾತು ಏನಪ್ಪ ಅಂತಂದ್ರೆ, ಇಷ್ಟೆಲ್ಲ ಜನ ಬಂದೈತಿ, ಮೊದಲು ಬಂದ ಕೂಡಲೇ ಮಗ ಹೇಳ್ದವ, ಇಷ್ಟು ಜನ ಬಂದಾರಂತಂದ್ರೆ ಅವರೆಷ್ಟು ಪ್ರೀತಿಯನ್ನು ಜನರಿಗೆ ಹಚ್ಕೊಂಡಿರಬೇಕು ಅನ್ನೋದನ್ನು ನಾವೆಲ್ಲರೂ ಕಲಿಯುವಂಥ ಮಾತು. ಈಗ ನಾವು ಶಾಂತಿ ಮಾಡಾಗ ಹೇಳಿದ್ರು ಒಬ್ಬೊಬ್ಬರು ಮನೆಗೆ ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ ರೀ? ಯಾಕೆ ಬರೋಂಗಿಲ್ಲ? ನಮ್ಮಲ್ಲಿ ಏನಾದರೂ ಸ್ವಲ್ಪ ಒಳಗೇನರಿ ಇರ್ತದೆ ದೋಷ. ಹಂಗೆ ಒಬ್ಬರನ್ನ ಕರೆದ್ರೆ ಇಬ್ಬರು ಬರೋಂಗೆ ನಾವು ಇದ್ದೇವು, ಅಂಥದ್ದೇ ನಾವು ಕಲಿಬೇಕು ಅನ್ನುವಂಥ ಮಾತನ್ನು ಇದು ಗುಣ ಪ್ರದರ್ಶನದ ಮಾತು ಬಂಧುಗಳೇ. ಅಂಥ ವಿಷಯವನ್ನು ನಡೀಲಿ ಅಂತ ಹೇಳ್ತಾ ಕೊನೆಗೆ ಅವ್ರಿಗೊಂದು ಮಾತು ಅಂದಿದ್ದೀವಿ ನಾವು. ಏನಂದಿದ್ದೀವಿ ಅಂದರೆ, ಉತ್ತಮರ ಸಂಘ ಮಾಡಿದರೆ ಈ ಪಾಪ ಹೋಗ್ತದೋ, ಅಥವಾ ಹೊಳೆ ಮತ್ತು ನದಿ ತೀರ್ಥಗಳಲ್ಲಿ ಮುಳುಗಿದ್ರೆ ಪಾಪ ಹೋಗ್ತದೋ, ಇದನ್ನು ಯಾವುದಾದರೂ ಒಂದು ವಿಷಯ ನಡೆಸ್ಕೊಂಡು ಹೋಗಬೇಕು ಅಂತಂದ ಕೂಡಲೇ ವಚನದ ಮುಖಾಂತರವಾಗಿರತಕ್ಕಂಥ ಶಬ್ದದ ಜ್ಞಾನ ಇಲ್ಲದಕ್ಕಾಗಿ ಅಪ್ಪಾಜಿ ನನಗದು ಅರ್ಥ ಆಗಲಿಲ್ಲ, ಅದಕ್ಕಾಗಿ ನಾ ವಿಷಯವನ್ನು ಮಾತಾಡಲಿಲ್ಲ, ನಾನು ಲೌಕಿಕವಾಗಿ ಮಾತಾಡದೆ ಅಂತ. ಭಾಳ ಒಳ್ಳೆಯ ಮಾತನ್ನು ಮಾತಾಡ್ತಾ ಎಂಥ ಸಂದೇಶ ಹೇಳಿದ್ರು ಅವರು ಅಂತಂದ್ರೆ, ತಾವು ಲಕ್ಷ್ಯ ಕೊಟ್ಟು ಕೇಳಿದ್ರಿ ಎಲ್ಲ ಮಾತನ್ನು. ಸುಮಾರು 1 ತಾಸು 20 ನಿಮಿಷ ಆಗಿದ್ರೂ ಕೂಡ ನೀವು ಯಾರು ಜಾಗ ಬಿಟ್ಟು ಕದಲಿಸ್ತಾ ಇಲ್ಲ. ಕಾರಣ ಎಂದ್ರೇನು? ಡೊಂಕನಾಡ ದೈಗೊಂಡ ಗೌಡರ ಅಹಂಕಾರ,
ಮತ್ತು ಅವರಲ್ಲಿರ್ತಕ್ಕಂಥ ಅಭಿಮಾನ. ಇನ್ನೊಂದು ಹೇಳಿದ್ರು ಅವರು, ತಾಯೇಂದ್ರ ಚಲೋ ಅಂದ ಕೂಡಲೇ ದೈಗೊಂಡಗೌಡ ಬೀರ್ ದೇವರನ್ನು ಒಲಿಸ್ಕೊಂಡು ಶ್ರೀಮಂತಿಕೆ ಪಡ್ಕೊಂಡ. ಅಡ್ಡಿ ಯಾರಾದರೂ ತಮ್ಮ ಅದಕ್ಕೆ ಪರಶುರಾಮ. ಅಲ್ಲ ಏನು ಹೇಳ್ತಾನೋ ಮಗ, ಒಟ್ಟು ಕತಿ ಹಂಗೆ ಹೇಳ್ತಾನ. ಮತ್ತೇನು ಅವ್ರ ಮುಖದ ಮೇಲೆ ಹೊಗ್ಯಂಗೆ ಹೇಳ್ತಾನ. ಅಹಂಕಾರ ನಷ್ಟ ಮಾಡಿಕೊಂಡು ಮಾಲಿಂಗರಾಯನ ಸಾಕ್ಷಿ ಇದ್ದುಕೊಂಡು ಸರ್ವ ಸಂಪತ್ತೆಲ್ಲ ಪಡ್ಕೊಂಡು ಬಳಕ ಆ ದೇವ್ರದಿಂದ ನನ್ನ ಮನೆದೆಲ್ಲ ಹೋಗುದೆಲ್ಲ ವಾಪಸ್ ಬತ್ತು ಅಂಥ ದೇವರ ಹರಕೆ ಮುಟ್ಟಿಸ್ಬೇಕಂತ ಗೌಡ ತಯಾರಾದ್ರೆ ಹರಕತ್ ಯಾರು ಮಾಡಿದ್ರಿ ಅವ? ಯಾರು? ಏನು ಮಾಡೋದು? ಹಿಂಗೆ ಒಳಗೊಮ್ಮ ಮರವಿ ಬೀಳ್ತಾನ್ರಿ ಅವ. ಆ ಕುರುಬುರು ದೇವ್ರಿಗೆ ಹೋದ್ರೆ ಹಬ್ಬ ಹರಕತ್ ಅಂತ ಹೇಳ್ತಿರ್ತಾನೆ. ಆ ಬಳಿ ತಂಬಾಕಕ್ಕೆ ಪಿರಿ ಆದೇಳೆ ಕುರುಬರು ದೇವ್ರು ಎಲ್ಲಿದ್ದಪ್ಪ? ಹಾಂ, ಅದಕ್ಕೆ ಬಂಧುಗಳೇ, ಒಳ್ಳೆಯ ಸಂದೇಶ. ಈ ಹಾಡುಗಳಲ್ಲಿ ಇಂಥವೇನು ಹೇಳೋದಿಲ್ಲ ಜಾಸ್ತಿ ಜನ. ಏನಾರ ವಿತಂಡವಾದ ಮಾಡಿಕೊಂಡು ಅವೆಲ್ಲ ಖಾಲಿ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಅವರು ಎರಡು ವಿಷಯ ಏನು ಹೇಳಿದ್ರಪ್ಪ ಅಂತಂದ್ರೆ, ಅಹಂಕಾರದಿಂದ ಮುಕ್ತನಾದವನಿಗೆ ಏನಾಗ್ತದೆ, ಮನುಷ್ಯನಲ್ಲಿ ಅಹಂಕಾರ ಬಂತು ಅಂದರೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಮರಚಿಕ್ಲಿಕ್ಕೆ ಮಾತನ್ನು ಕೂಡ ಹೇಳಿದ್ದ. ನಾನು ಒಂದು ತಿಂಗಳ ಪ್ರವಚನ ಹೇಳಿದ್ದೆ 15 ವರ್ಷದ ಹಿಂದೆ, ಅದೇ ಮಾಳಿಂಗರಾಯನ ಗುಡಿಯಾಗನ. ಅದು ನಿಜವಾಗಿರ್ತಕ್ಕಂಥ ಸತ್ಯ ಘಟನೆಯಲ್ಲಿ ಆಗಿದ್ದು. ಈಗಲೂ ಕೂಡ ಅಲ್ಲಿ ಕುಡುವಕ್ಕಲಿಗರಿಗೆ ಆ ಪೂಜೆನ ಇದ್ದದ್ದು ಸತ್ಯ. ಅಂಥ ಪವಾಡವನ್ನು ಮಾಲಿಂಗರಾಯ ಮಾಡಿದ್ದಾನೆ. ಇಲ್ಲಿ ವಿಷಯ ಏನು ಅಂತ ಕೇಳಿದರೆ, ಎಲ್ಲ ಮೌನಿ ನಮ್ಮ ಬಸವೇಶ್ವರ ಕಮಿಟಿಯವರು ಮತ್ತು ಚೌಡಯ್ಯನವರ ಕಮಿಟಿಯವರು ಈ ನೂಟಿನ ಹಾರ ಪೇಟ ಸುತ್ತಿ ಸನ್ಮಾನ ಮಾಡಿದ್ದಾರೆ. ಬಂಧುಗಳೇ, ಇನ್ನೊಂದು ಮಾತ ಅಂಬಿಗಾರಿ ಚೌಡಯ್ಯ ಒಂದು ಮಾತು ಹೇಳ್ತಾನೆ, ಕರಿಯದೆ ಬರವನಿಗೆ, ಬರಿಗಾಲಿಲಿ ನಡೆಯವನಿಗೆ, ಬರಿಲಾರ್ದ ಓದವನಿಗೆ. ಅವರು ಸ್ವಲ್ಪ ವಚನಗಳು ಎಲ್ಲ ಶರಣರಕ್ಕಿಂತಲೂ ಸ್ವಲ್ಪ ಬಹಳ ನೇರವಾಗಿದ್ದಾವ್ರಿ. ಅವ ಯಾರಿಗೆ ಅಂಜಿಲ್ರಿ. ಏನಂದವ, ಇಂಥದ್ದೇನು ಮಾಡ್ತಾರಲ್ಲ, ಕರಿಲಾರದೆ ಬರವನಿಗೆ, ಬರಿಲಾರದೆ ಓದವನಿಗೆ, ಬರೆಗಾಲಿ ನಡೆಯವನಿಗೆ ಕಾರುದು ನಡ ಬಾಜಾರದಾಗ ನಿಲ್ಲಿಸಿ ಸಾವಳಿಗೆ ಸಂತೆನ ಹೊಸ ಕಾಲಂತಂದು ತಲೆಯಾಗ ಹಳ್ಳಿಟ್ಟು ಲಟಲಟನೆ ಹೊಡಿ ಎಂದ ಅಂಬಿಗಾರ ಚೌಡಯ್ಯ. ಇನ್ನೊಂದು ಮಾತು ಹೇಳ್ತಾರವರು, ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗ ಹಿರಿದೆಂದು ಪೂಜಿಸುವವರ ಪರಿಯ ನೋಡ, ಪರಿಯ ನೋಡ. ಭಾಳ ಮಾರ್ಮಿಕ ಮಾತವ್ರಿ. ಕರಿಲಾರದೆ ಬರೀ ಅವ್ರಂದ್ರೆ ನಮ್ಮವ್ರು ಹೇಳ್ತಾರೆ ಮಳಿ ರಾಜ. ಇದು ಲೌಕಿಕ್ರ್ಯಾ ನಾ ಹೇಳೋದು. ಕರಿಲಾರದೆ ಬರವ ಮಳಿ ರಾಜ, ಬರಿಗಾಲಿಯಲ್ಲಿ ನಡೆಯವ ಬಸವಣ್ಣ, ಬರಿಲಾರದೆ ಓದವ ಬ್ರಹ್ಮ. ಇದು ನಮಗೆಲ್ಲ ತಿಳಿಯಿತು. ಇನ್ನು ಕರಿಲಾರದೆ ಬರವ ಅಂತಂದ್ರೆ ಯಾರಂದ್ರೆ, ಪರಮಾತ್ಮನ ಅಪ್ಪಣೆ ಇಲ್ಲದೆ ಈ ಭೂಮಿಗೆ ಬರಾವ. ನಿಜವಾದ ಈ ವಚನದ ಅರ್ಥ. ಇನ್ನು ಬರೆಗಾಲಿಲ್ಲ ನಡೆಯವ ಯಾವಪ್ಪ? ಆಗಲೇ ಹೇಳಿದ್ನಲ್ಲ, ಶಿವಕಾರುಣ್ಯ, ಜೀವ ಸಂಬೋಧನ, ನೀತಿ ಕ್ರಿಯಾ, ಯೋಗ ಪ್ರತಿಪಾದನ, ಜ್ಞಾನಗಳ ಸೋಪಾನ ಇದ್ದು ಇದನ್ನು ಬದಿಗಿಟ್ಟು ಯಾವ ನಡೀತಾನ, ಇವ ಬರೆಗಾಲಿಲೆ ನಡೆಯವ. ಬರೆಗಾಲಿಲೆ ನಡೆದಾಗ ಏನು ಪರಿಸ್ಥಿತಿ ಆಗ್ತದೆ? ಹಳ್ಳ, ಕಲ್ಲ, ಮುಳ್ಳು, ಆ ಬಳಿಕ ವಿಷಜಂತು ಮೊದಲು ಮಾಡಿ ನಮ್ಮ ಕಾಲಿಗೆ ತ್ರಾಸು ಮಾಡತಕ್ಕಂಥವು. ಅಂದರೆ ನೀತಿ ಬಿಟ್ಟು ನಡೆಯವರಿಗೆ ಏನಪ್ಪ? ನೀತಿ ಬಿಟ್ಟು ನಡೆಯವನಿಗೆ. ಇನ್ನು ಕರಿಲಾರದೆ ಬರಾವ, ಅಪ್ಪಣೆ ಇಲ್ಲದೆ ಬರಾವ, ಇನ್ನು ಬರಿಲಾರದೆ ಹೋದಾವ ಯಾವ ಅಂತ ಕೇಳಿದರೆ, ಯಾವುದಕ್ಕೆ ಪ್ರಮಾಣ ಇಲ್ಲವೋ, ಯಾವುದಕ್ಕೆ ಪ್ರಮಾಣ ಇಲ್ಲವೋ ಅಂಥ ಮಾತುಗಳು
ಕೋಟಿ ಹೇಳಿದರೂ ಕೂಡ ಈ ಜೀವನಕ್ಕೆ ಅದು ನಿಷ್ಪ್ರಯೋಜನ ಅಂತ ಹೇಳ್ತಾರೋ. ಪ್ರಮಾಣ ಬೇಕದಕ್ಕೆ, ಪ್ರಮಾಣ ಬೇಕಲ್ಲ. ಪ್ರಮಾಣ ಇಲ್ಲ ಅಂತಂದ್ರೆ ಏನಾಗ್ತದೆ? ಈಗ ನಾವು ಕೇಳ್ತಿರ್ತಾರೆ, ನೀ ಯಾರ ಮಗರಪ್ಪ? ನಮ್ಮ ಅಪ್ಪನ ಹೆಸರು ಹೇಳ್ತೀವಿ. ಮತ್ತು ಒಬ್ಬೊಬ್ಬರು ಮಕ್ಕಳು ಹಿಂಗೆ ಹುಡ್ತಾರೆ, ತಾಯಿ ತಂದೆ ಸಂಬಂಧಿಲ್ಲೂ ಹುಟ್ಟವ್ರದಾರ. ಅವ ಯಾರ ಹೆಸರು ಹೇಳ್ಬೇಕ್ರಿ? ನಿಮ್ಗೆ ತಿಳಂಗೆ ಹೇಳಾಕತ್ತೀನಿ ನಾನು. ಹೆಸರು ಹೇಳಕ್ಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಪ್ರಮಾಣಿಲ್ಲ. ಪ್ರಮಾಣಿಲ್ಲ. ಪ್ರಮಾಣ ಅಂದ್ರೆ ಏನಪ್ಪ? ಅವ್ರು ಹೇಳ್ತಿರ್ತಾರೆ. ಕಡಿಕೋಳದ ಮಡಿವಳಪ್ಪ ಹೇಳ್ತಾನೆ, ನಗಬೇಕ ಏನ ಅಳಬೇಕು. ಭಜನೆ ಒಳಗೆ ಹಾಡಿರ್ಬೇಕು ನೀವೆಲ್ಲ. ಕೈವಲ್ಲೇ ಹಾಡ್ತೀರಿ ಜಾಸ್ತಿ ನೀವು. ನಗಬೇಕ ಏನು ಅಳಬೇಕು. ಮುಂದವರು ಪಲ್ಲವಿದೊಳಗೆ ಹೇಳ್ತಾನೆ, ಈ ಜಗದ ಜನರು ಮಾಡುವ ಹೇಸಿ ಹಗರಣ ಕಂಡು ನಗಬೇಕ ಏನು ಅಳಬೇಕು. ಮುಂದೆ ಬರೀತಾರೆ ಅವರು ಏನಂತ? ಏನು? ಆರು ವರ್ಗವ ನಳಿದವರಾರಿಲ್ಲೆಂಬುವರು, ಆರು ವರ್ಗವ ನಳೆದ ಹಿರಿಯರನ್ನ ಸೇರರು. ಮುಂದೆ 6×3=36 ಹೇಳುವರು, ಘೋರ ನರಕ ಸಾಗರದೋಳು ಮುಳುಗಿ ಸಾಯುವರನ್ನ ಕಂಡು ನಗಬೇಕ ಏನಳಬೇಕು. ಬಂಧುಗಳೇ, ಇಂಥವೆಲ್ಲ ಪ್ರಮಾಣದಾವ. ಭಾಳ ಒಳ್ಳೆಯ ವಿಷಯವನ್ನು ಮಗ ಮಾತಾಡಿಕೊಂಡು ಬಂದಿದ್ದಾನೆ. ಈಗ ಹೋಗೋದು ಉದ್ದೇಶ ಏನಪ್ಪ ಅಂತಂದ್ರೆ, ನಾವು ಅವ್ರ ಮನೆಗೆ ಬಂದಿದ್ದೆವು. ಶಿವಾನಂದ ಅಣ್ಣಾರಾವ್ ಪಾಟೀಲ್ ಅವರು ಮನುಶಾಂತಿ ಮಾಡ್ಯಾನ. ಏಕೈಕ ಒಬ್ಬನೇ ಮಗ ಅದಾನ. ಯಾವ ರೀತಿಯಾಗಿ ಅವ ತಾಯಿ ತಂದೆಗಳ ಆಜ್ಞೆ ಪರಿಪಾಲನೆ ಮಾಡಿಕೊಂಡು ಧರ್ಮಪತ್ನಿ ಸಮೇತವಾಗಿ ಅಕ್ಕ ತಂಗೈಯರನ್ನೆಲ್ಲ ಅಕ್ಕರತೆಯಿಂದ ಅವರೊಳಗೆ ಇದ್ದುಕೊಂಡು ಇಷ್ಟು ಸುಂದರವಾದಂಥ ಮನೆಯನ್ನು ಕಟ್ಟಿಸಿ, ಆದರೆ ಪ್ರಪಂಚದ ಕಾರ್ಯ ಅಷ್ಟೇ ಮಾಡಲಿಲ್ಲ, ಜೊತೆಗೆ ದೈವ ಮತ್ತು ಧರ್ಮದ ಕಾರ್ಯ. ಇದು ಜ್ಞಾನದಾಸೋಹ ನಾವು ಮಾಡ್ತಕ್ಕಂಥದ್ದು. ಅದು ದೈವ ಕಾರ್ಯ. ಆನಂತರ ತನ್ನ ಎಲ್ಲ ಆಪ್ತ ಬಂಧುಗಳನ್ನು ಕೂಡಿಸಿಕೊಂಡು ಮಾಡಿದನಲ್ಲ. ಇಂಥ ಪಾರಮಾರ್ಥಿಕ ಜೀವನದಲ್ಲಿ ಈಗ ಮನೆ ಕೆಲಸ ಮುಗೀತು, ಹೊಲ ಕೆಲಸನ ಮುಗೀತು, ಇನ್ನೇನು ಮಾಡಬೇಕಪ್ಪ ಅಂತ ಕೇಳಿದರೆ, ನಮ್ಮವ್ರು 4 ಆಶ್ರಮ ಮಾಡ್ಯಾರ. 4 ಆಶ್ರಮ ಮಾಡ್ಯಾರ. ಮೊದಲನೇದು ಯಾವ್ದ್ರಿ? ಇವೇನ ಸಣ್ಣವನು ಗೊತ್ತಿಲ್ಲ ರೀ ಅವನಿಗೆ. ಮೊದಲನೇದು ಯಾವ್ದಪ್ಪ? ಬ್ರಹ್ಮಚಾರ್ಯ. ಎರಡನೇದು ಗೃಹಸ್ಥ. 4ನೇದು ವಾನಪ್ರಸ್ಥ. 5ನೇದು ಸನ್ಯಾಸ. ಬ್ರಹ್ಮಚಾರಿ ಅಂದ್ರೆ ಏನು? 25 ವರ್ಷಗಳ ಪರ್ಯಂತ ತಾಯಿ ತಂದೆಗಳ ಆಧೀನದಲ್ಲಿದ್ದುಕೊಂಡು ಸದ್ಗುರುಗಳ ಸನ್ನಿಧಾನದೊಳಗೆ ಚಲೋ ವಿದ್ಯಾ ಪ್ರಾಪ್ತ ಮಾಡಿಕೊಂಡು, 2 ವಿದ್ಯಾವ, ಒಂದು ಭೋಗ ವಿದ್ಯಾ, ಒಂದು ಯೋಗ ವಿದ್ಯಾ. ಭೋಗ ವಿದ್ಯಾ ತನ್ನ ಕಾಲ ಮೇಲೆ ತಾನ ನಿಂತ್ಕೊಂಡು ಉಪಜೀವನ ಮಾಡತಕ್ಕಂಥದ್ದು. ಅದನ್ನು ಅವ್ರು 4 ಪುರುಷಾರ್ಥ ಅಂತ ಹೇಳಿದರು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮಶಾಸ್ತ್ರ ಕೂಡ ಹೇಳ್ತದೆ, ಅರ್ಥವನ್ನು ಸಂಗ್ರಹ ಮಾಡು. ಹೆಂಗೆ ಮಾಡು ಅರ್ಥ ಸಂಗ್ರಹ ಅಂತಂದ್ರೆ, ತುಡುಗು ಮಾಡಬೇಡ, ಸುಳ್ಳು ಹೇಳಬೇಡ, ಮೋಸ ಮಾಡಬೇಡ, ಪ್ರಾಮಾಣಿಕವಾಗಿ 64 ವಿದ್ಯೆಯೊಳಗೆ ನಿನಗೆ ಯಾವುದು ವಿದ್ಯೆ ಪ್ರಾಪ್ತ ಆಗಿದೆಯೋ, ಒಕ್ಕಲ್ತನವೇ ಆಗಲಿ, ವ್ಯಾಪಾರ ಉದ್ಯೋಗನ ಆಗಲಿ, ಆಫೀಸ್ ಕೆಲಸಗಳೇ ಆಗಲಿ, ಯಾವುದ ವಿದ್ಯೆ ನಿನಗೆ ಪ್ರಾಪ್ತ ಆಯಿತು ಅಂತಂದ್ರೆ, ನಾಳೆ ಅನ್ನುವುದನ್ನು ಬಿಟ್ಟು ಈಗ ಎಷ್ಟು ಬೇಕು ಅಷ್ಟೇ ಪ್ರಾಮಾಣಿಕವಾಗಿ ನೀನು ದುಡಿಬೇಕು. ಎದಕ್ಕಾಗಿಪ್ಪ? ಎದಕ್ಕಾಗಿ? ಮಕ್ಕಳು ಹೆಂಗಿರಬೇಕು ಅನ್ನೋದೊಂದು ಮಾತು ಹೇಳ್ತೀನಿ ನಿಮಗೆ. ತಾಯಿ ತಂದೆಗಳ ಆಸ್ತಿ ಮೇಲೆ ಬದುಕಾವ ಮತ್ತು ತಾನೂ ದುಡಿಲಾರ್ದನ್ನ
ಕುತ್ಕೊಂಡು ಊಟ ಮಾಡಾವ, ಇವರಿಗೆ ಮಕ್ಕಳು ಅಂತಲ್ಲಕ್ಕೆ ಬರೋದಿಲ್ಲ. ಎಲ್ಲಿ ತನಕ ತಾಯಿ ತಂದೆ ಅನ್ನ ಊಟ ಮಾಡೋದು ಅಂತಂದ್ರೆ ಎಲ್ಲಿವರೆಗೆ ನನಗೆ ಚೆನ್ನಾಗಿ ನಿಂತ್ಕೊಳ್ಳೋಕೆ ಬರೋದಿಲ್ಲವೋ, ಎಲ್ಲಿವರೆಗೆ ಚೆನ್ನಾಗಿ ನಂಗೆ ನಡ್ಯಾಕೆ ಬರೋದಿಲ್ಲವೋ, ಎಲ್ಲಿವರೆಗೆ ಚೆನ್ನಾಗಿ ನನಗೆ ನುಡ್ಯಾಕೆ ಬರೋದಿಲ್ಲವೋ ಅಲ್ಲಿ ತನಕ ಮಾತ್ರ ತಾಯಿ ತಂದೆ ಮಾಡಿ ಇಟ್ಟಂಥ ಅನ್ನ ಸ್ವೀಕಾರ ಮಾಡಬೇಕು. ನಂತರದಲ್ಲಿ ತಾಯಿ ತಂದೆಗಳ ಮಾಡಿದ ಆಸ್ತಿ ಮೇಲೆ ಕಿಂಚಿತ್ತಾದರೂ ಮೋಹವನ್ನು ಇರದೆ ನಿರ್ಮೋಹಿಯಾಗಿ ತನ್ನ ಕಾಲ ಮೇಲೆ ತಾನಿಟ್ಕೊಂಡು ಏನು ಮಾಡಬೇಕಪ್ಪ ಅಂತಂದ್ರೆ ಪರಮ ಮೋಕ್ಷದ ಮಾರ್ಗ ಎಲ್ಲಿ ಸಿಗತೈತಿ ಅಂಥವರ ಸಂಘ. ನಾ ಹೇಳಿದ್ದಾಗಲೇ ಉತ್ತಮರ ಸಂಘ. ಉತ್ತಮರು ಅಂತಂದ್ರೆ ನನಗೆ ನಿಜವಾಗಿರತಕ್ಕಂಥ ಜ್ಞಾನ ಬೋಧನೆ ಯಾರು ಮಾಡುತ್ತಾರೆಯೋ ಅವರ ಸಂಘವನ್ನು ನಾವು ಮಾಡಬೇಕು. ಕೊನೆಗೆ ಇಲ್ಲೆಲ್ಲ ಸುಖಾನದೀಗ ನಮ್ಗೆ ಎಷ್ಟು ಕಣ್ಣಿ ಕಾಣಿಸ್ತದೊಟ್ಟು ಸುಖಾನೇ ಅದ, ಆದರೆ ಪರಮ ಸುಖ ಅದರಲ್ಲಿಲ್ಲ. ಕಾಣುವುದೆಲ್ಲ ಸಂತೋಷನೇ ಅದ, ಆದರೆ ಪರಮ ಸಂತೋಷ ಅದರಲ್ಲಿಲ್ಲ. ಪರಮ ಸುಖ, ಪರಮ ಸಂತೋಷ, ಪರಮಾನಂದ ಇದನ್ನು ಕೊನೆಯ ಮಾನವ ಜೀವನದ ಉಸಿರದ ಅದನ್ನು ಪಡಿಕೊಳ್ಳುವ ಸಲುವಾಗಿ ಪರಮಾತ್ಮ ಈ ಜನ್ಮವನ್ನು ನಮಗೆ ಕೊಟ್ಟಿದ್ದಾನೆ. ಲೌಕಿಕವಾಗಿ ಹಿಡ್ಕೊಂಡ ಪಾರಲೌಕಿಕದ ಕಡೆ ಹೋಗುವುದೇ ನಮ್ಮ ಆದ್ಯ ಕರ್ತವ್ಯ ಅನ್ನುವಂಥ ಮಾತನ್ನು ತಮಗೆಲ್ಲ ಹೇಳ್ತಾ ನಾ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ. ಸಾಮಾನ್ಯ ಜ್ಞಾನ ಇದ್ದವರಿಗೆ ನನ್ನ ಮಾತು ತಿಳಿಯುವುದಿಲ್ಲ, ಒಂದನೇದು. ಇನ್ನು ಗುರುಪುತ್ರ ಯಾರು ಇಲ್ಲ ಅವರಿಗೆ ಈ ವಿಷಯನೂ ಕೂಡ ಅರ್ಥ ಆಗುವುದಿಲ್ಲ. ಕಾರಣ ಲಕ್ಷ್ಯದಾಗಿರಲಿ, ಯಾವ ತಾಯಿ ಮಗನಿಗೆ ಜನ್ಮ ಕೊಟ್ಟಾಳ ಆ ಬ್ಯಾನಿ ವಾತ್ಸಲ್ಯ ಆಕೆಗೆ ಗೊತ್ತಾಗ್ತಿರ್ತದೆ. ಹಡಿಲಾರದ ಹೆಣ್ಮಗಳಿಗೆ ತಾಯಿ ಬ್ಯಾನಿ ಮತ್ತು ವಾತ್ಸಲ್ಯ ಗುರುತಾಗೋದಿಲ್ಲ. ಹಂಗೆ ಯಾರು ಆಗಲೇ ಹೇಳ್ದಲ್ಲ ಅವರು, ಯಾರು ಕೊಳ್ಳಾಗ ಲಿಂಗಿಲ್ಲ, ಯಾರು ಹಣಿ ಮ್ಯಾಗಿ ಬತ್ತಿಲ್ಲ ಅಂಥವ್ರ ಮನ್ಯಾಗ ಗುರುಗಳು ಊಟ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತಂದ್ರೆ ಅವರು ಶುದ್ಧ ಆಗಿಲ್ಲ ಅಂತೇಳಿ ತಿಳ್ಕೊಂಡು. ಅದು ನಮ್ಮ ಇವ್ರ ಶೈವ ಅಷ್ಟಾವರಣದೊಳಗೆ ಬರ್ತದೆ. ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ಮಂತ್ರ ರುದ್ರಾಕ್ಷಿ ಅಂತ ಎಷ್ಟು ಅಷ್ಟಾವರಣಗಳಿದಾವೆ. ಅವಕರ ಪೈಕಿ ಒಂದರ ನಮ್ಮ ಮ್ಯಾಗಿರಬೇಕು. ಇರಲಿಲ್ಲ ಅಂತಂದ್ರೆ ನಾವು ಯಾವುದಕ್ಕೂ ಅರ್ಹರಲ್ಲ. ಈಗ ಒಂದು ಮಾತು ಹೇಳ್ತೀನಿ ನಿಮಗೆ, ನಿಮ್ಮ ಮುತ್ತೈದಿ ಆಗಿದ್ದಾಗನ ಎಲ್ಲ ಚಾಜಕ್ಕೆ ನಿಮ್ಮನ್ನು ಕರಿತಿರಿದ್ದಾರೆ. ಮತ್ತು ಹೆಣ್ಮಕ್ಕಳೇ ಆಗಿರ್ತೀರಲ್ಲ ನೀವು, ಅವ್ವ ಅಪ್ಪ ತೀರ್ಕೊಂಡು ಬೆಳಗ್ಗೆ ಕರಿತಾರೇನು? ಯಾಕೆ ಕರಿತೀರಿ ನೀವು? ಅದಕ್ಕೆ ಯೋಗ್ಯರಲ್ಲ ಅಂತ. ಹಂಗೆ ಗುರುಪುತ್ರರಿಲ್ಲ ಅಂತಂದ್ರೆ ಅವ್ರ ಮನೆಯೊಳಗೆ ಪ್ರಸಾದ ಮಾಡಲಿಕ್ಕೆ ಬರುವುದಿಲ್ಲ. ಅದು ಹೇಗೋ ಇದನ್ನು ಹೀಗೆ ಆಗಿರುತ್ತೆ. ಇನ್ನೂ ಅನೇಕ ಸಲಹೆಗಳದಾವ. ನಮ್ಮ ಬಸವೇಶ್ವರ ಕಮಿಟಿಯವರು, ಚೌಡಯ್ಯನರ ಕಮಿಟಿಯವರು ಇದೆಲ್ಲ ಹಾರನ್ನು ಹಾಕಿದ್ದಾರೆ. ದಯವಿಟ್ಟು ನಿಮಗಿನ್ನೊಂದು ವಿನಂತಿ ಏನಪ್ಪ ಅಂತಂದ್ರೆ, ನನಗಿಂತಲೂ ಹೆಚ್ಚಾಗಿ ಅವ್ರಿಗೆ ಮಾಡೋದು ಭಾಳ ಸಂತೋಷ ನನಗೆ. ನೀವು ನನಗೆ ನಮಸ್ಕಾರ ಮಾಡಿನೂ ಹಣ ಕೊಡ್ತೀರಿ, ಗೌರವ ಮಾಡ್ತೀರಿ. ಬೆಳೆಯುವ ಮಗಾದನವ, ನನಗಿಂತಲೂ ಹೆಚ್ಚಿಗಾಗಿ ಅವನಿಗೆ ಹಣ ಹಾರು ಎಲ್ಲವೂ ಕೊಟ್ಟು ತಾವು ಗೌರವಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಹೃದಯ ತುಂಬ ಹೇಳ್ತೀನಿ ರೀ, ಮತ್ತು ಬಾಯಿ ಮಾತಲ್ಲ ಇದು. ಬಂಧುಗಳೇ, ಸಣ್ಣವ್ರನ್ನ ನಾವು ದೊಡ್ಡವರಾಗಿ ಮಾಡಬೇಕೇ ವಿನಃ ಅವ್ರ ಮುಂದೆ ಅವ್ರಿಗಿಂತಲೂ ಹೆಚ್ಚು ನಾವು ವೈಭೋಗ ಮಾಡಿದ್ದೀವಿ ಅಂತಂದ್ರೆ ನೀವು ಅರ್ಥ ಮಾಡಿಕೊಡ್ರಿ. ಅವನ ಮನುಷ್ಯನಾಗ ಸ್ವಲ್ಪ ನೋವು ಆಗ್ತಿರ್ತದೆ. ಅವರೆಲ್ಲ ದೊಡ್ಡವ್ರು ಅಂಥೇಳಿ ಮಾಡಿದ್ರಲ್ಲಪ್ಪ, ನನಗೆ ಅವ್ರಿಗಿಂತ ಕಡಿಮೆ ಐತಂತ ಹಿಂಗೆ ಅನ್ನಬಾರ್ದು. ನನ್ನ ಜೊತೆ ಯಾರಿದ್ದರೂ ಕೂಡ ನನಗಿಂತಲೂ ಅವ್ರಿಗೆ ಹೆಚ್ಚಿಗೆ ಪ್ರೀತಿ ಆಗಬೇಕು ಮತ್ತು ಗೌರವ ಆಗಬೇಕು ಅನ್ನುವಂಥ ಮಾತನ್ನು. ಆದರೆ ಬಸವೇಶ್ವರ ಕಮಿಟಿಯವರು ಅಪ್ಪೋರಿಗೆ ನಾವು ಹಿಂಗೆ ಮಾಡಿದೆವು, ಹಿಂಗೆ ಯಾಕಂದ್ರೆ ತಾವು ತಪ್ಪು ತಿಳ್ಕೊಬಾರ್ದು. ನೀವು ಆನಂದ ಸಂತೋಷದಿಂದ ಇಲ್ಲಿ ಹಿಂಗದ. ಕೆಲವೊಬ್ಬರು ಲೌಕಿಕವನ್ನು ಮೆಚ್ಚಿ ಸನ್ಮಾನ ಮಾಡೋರದಾರ, ಕೆಲವೊಬ್ಬರು ಪಾರಮಾರ್ಥವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂತ ಮಾಡ್ಕೊಳ್ಳೋರದಾರ. ಆದರೂ ನನ್ನ ಹೃದಯ ಏನು ಹೇಳ್ತದಪ್ಪ ಅಂತಂದ್ರೆ, ನಮ್ಮ ಜೊತೆಯಾಗಿದ್ದಿರ್ತಕ್ಕಂಥ ಮ್ಯಾಳೆಗೆ ನಮಗಿಂತಲೂ ಹೆಚ್ಚಿಗೆ ಗೌರವ ಇರಬೇಕು. ನೀವೆಲ್ಲ ನನ್ನ ಮಕ್ಕಳೇ ಇದ್ದೀರಿ, ನೀವು ಮಾಡಿದರೂ ನನಗೆ ಸಂತೋಷ, ಮಾಡಲಿ ಸಂತೋಷ. ಇದ್ರ ಜೊತೆ ಏನಿರಬೇಕು ಅಂತ ಕೇಳಿದರೆ ನಾ ಏನು ಹೇಳಕತ್ತೀನಿ, ಇಲ್ಲಿದು ನನ್ನ ಮಾತಲ್ಲ, ಇದು ನನ್ನ ವೈಯಕ್ತಿಕವೂ ಅಲ್ಲ. ನನಗಿಂತಲೂ ಮೊದಲು ಎಷ್ಟೋ ಜನ ಬಂದು ಹೇಳಿ ಹೋಗ್ಯಾರ, ಹೇಳ್ತಾ ಹೊಂಟಿದ್ದಾರೆ, ಹೇಳೋರು ಬರೋರದಾರ.
ಅದಕ್ಕಿದು ಪೂರ್ವದ ಸನಾತನವಾದಂಥ ಸಂಸ್ಕೃತಿ ಇದೆ. ಅದಕ್ಕಾಗಿ ಗ್ರಾಮದಲ್ಲಿ ನಾವು ಹೆಚ್ಚಿಗೆ ಏನಾಗಬೇಕಪ್ಪ ಅಂತಂದ್ರೆ ಸಜ್ಜನರಾಗಬೇಕು. ಮತ್ತು ಅನೇಕ ಸರ್ಕಲ್ಗಳನ್ನು ಮಾಡಿ ನಾವೆಲ್ಲ ಕನಕದಾಸ ವೃತ್ತ ಅಂತ ಮಾಡೀವಿ, ಬಸವ ವೃತ್ತ ಅಂತ ಮಾಡೀವಿ, ಸಂಗೊಳ್ಳಿ ರಾಯಣ್ಣನ ಸಂಘ ಅಂತ ಮಾಡೀವಿ, ಹೀಗೆ ಅನೇಕ ರಾಣಿ ಕಿತ್ತೂರು ಚೆನ್ನಮ್ಮನ ಅಂತ ಮಾಡೀವಿ. ಆದರೆ ಸರ್ಕಲ್ ಮಾಡುವಂಥ ಪೂರ್ವದಲ್ಲಿ ನಾವೆಲ್ಲ ಏನು ಸಂಘ ಮಾಡ್ತೀವಲ್ಲ, ಆ ಮಕ್ಕಳೆಲ್ಲ ಏನು ವಿಚಾರ ಮಾಡಬೇಕಂತಂದ್ರೆ ಈ ಸರ್ಕಲ್ ಸ್ಥಾಪನೆ ಆದ ಬಳಿಕ ನಾವು ಆ ಸ್ಥಾಪನೆ ಮಾಡಿದವ್ರಂಗೆ ಅದೀವ ಅಥವಾ ಇಲ್ಲ, ಅವ್ರು ಏನು ಸಮಾಜಕ್ಕೆ ನಮ್ಮ ದೇಶಕ್ಕೇನು ಕೊಡುಗೆ ಕೊಟ್ಟಿದ್ದಾರೆ ಅಂಥದ್ದು ಏನಾದರೂ ನಮ್ಮ ಗ್ರಾಮ ಪಂಚಾಯತ್ಗಳು ನಾವು ಕೊಡಾಕತ್ತೀವನಿಲ್ಲ. ಎಲೆಕ್ಷನ್ ಸಮಾರಂಭದಲ್ಲಿ ಅವರು ನಿತ್ತವರ ಕಡೆಯಿಂದ ದುಡ್ಡ ತೋಚಿಕೊಳ್ಳುವ ಸಲುವಾಗಿ ವ್ರತಗಳನ್ನು ಮಾಡೋದಕ್ಕಿಂತ ಅವರ ಸತ್ಯ ತತ್ವಗಳನ್ನು ನೀವು ಆಚರಣೆ ಮಾಡಿದ್ರಿ ಅಂದ್ರೆ ಯಾರ ದುಡ್ಡು ನಮಗೆ ಅವಶ್ಯಕತೆ ಇಲ್ಲ. ಬಂಧುಗಳೇ, ನಾ ಹೇಳುವ ಈ ಸತ್ಯ ಸಂಗತಿಯನ್ನು ತಾವು ಅದನ್ನು ನೆನಪಿನಿಟ್ಟುವುದು. ಅಂಬಿಗಾರಿ ಚೌಡ ಹೆಣತಿ ಮಾಡಿಕೊಂಡ, ಈ ಮಗನು ಹೆಣತಿ ಮಾಡ್ಕೊಂಡ್ರಿ. ಅವ ಹ್ಯಾಂಗೆ ಮಾಡ್ಕೊಂಡ ಅಂದ್ರೆ ತಾಯಿ ಭಾಳ ಒತ್ತಾಯ ಮಾಡಿದ್ಲು, ತಮ್ಮ ನೀನು ಯಜ್ಞ ಮಾಡ್ಕೋಬೇಕಂತೇಳಿ. ಅವನೂರ ಕಡೆ ಹೊಸಪೇಟೆ ಕಡೆ ಬರ್ತದೆ ರೀ. ಅವ ಅಂದ ಮದುವೆ ಮಾಡ್ಕೋತೀನಿ, ಖರೆ ನನ್ನ ಪರೀಕ್ಷೆದೊಳಗೆ ಪಾಸ್ ಆಗಬೇಕಲ್ಲ, ನಾ ಮಾಡ್ಕೊಳ್ಳೋಕೆ ಪಾಸ್ ಆಗಬೇಕಲ್ಲ ಅಂತ ಅವರ ರಕ್ತ ಸಂಬಂಧವ್ರ ಮನೆಗೆ ಕರ್ಕೊಂಡೊಯ್ದರು. ನೋಡಿದ್ರಿ ಹೆಣ್ಮಗಳಿಗೆ ಪಸಂದ್ ಬಂತು, ಕೇಳಿದ್ರಿ, ಹೆಸರು ಕೇಳಿದ್ರು, ನಿನಗೆ ಪಸಂದಿದೇನಪ್ಪ? ಪಸಂದಿದೆ, ಪರವಾಗಿಲ್ಲ, ಏನಿಲ್ಲ, ಒಂದು ಪ್ರಶ್ನೆ ಅದ, ಅದಕ್ಕೆ ಉತ್ತರ ಕೊಡ್ಬೇಕಾಕಿ. ಏನು? ಅವ ಹೇಳ್ತಾನೆ, ಕೇಳಿ ಲಕ್ಷ ಕೊಡ್ತಾಯಿದ್ರಿ. ನನ್ನ ಕೈ ಹಿಡಿದು ನನ್ನ ಧರ್ಮಪತ್ನಿಯಾಗಿ ಬರಬೇಕಾಗಿತ್ತು ನನ್ನ ಮನೆಗೆ ಅಂದರೆ ಆಕೆ ಏನು ಮಾಡಬೇಕಂದ್ರೆ, ನಾನು ಅಕ್ಕಿ ತೊಗೊಂಡು ಬಂದೀನಿ, ಸಂಗಾಟ ಅಕ್ಕಿ ತೊಗೊಂಡು ಬಂದೀನಿ. ಆ ಅಕ್ಕಿ ಎಷ್ಟು ಅದಾವ ಅದಕ್ಕಿಂತಲೂ ಹೆಚ್ಚಿಗೆ ಅದರೊಳಗೆ ನಾ ಉಸುಕು ಕೂಡಿಸೀನಿ. ಏನ್ರಿ? ಉಸುಕು ಹಾಕೀನಿ ಇದ್ರೊಳಗೆ. ಆ ಉಸುಕ ಅಕ್ಕಿ ಎರಡೂ ಕೂಡಿ ನನಗೆ ಅನ್ನ ಮಾಡಿಕಿ ಉಣಿಸ್ಬೇಕು. ಅನ್ನ ಕಡೆಗೆ ಆಗಬೇಕು, ಉಸುಕನ್ನು ಕಡೆಗೆ ಆಗಬೇಕು. ಆ ಬಳಿಕ ಒಲಿ ಮ್ಯಾಗಿಟ್ಟ ಗಡಿಗೆ ತೆಳಗ ಕಟ್ಟಿಗೆ ಹಚ್ಚಿ ಬೆಂಕಿ ಹಚ್ಚಬಾರ್ದು, ನೀರ ಹಾಕಬಾರ್ದು. ನೀರ ಹಾಕದೆ ಕಟ್ಟಿಗೆ ಹಚ್ಚಲಾರ್ದನ್ನು ಬೆಂಕಿ ಹಚ್ಚಿ ಅನ್ನ ಕುದಿಸಿ ಕೊಡಬೇಕು ಅಂತ ಮಾಡ್ಕೊಳ್ಳೋಕ್ಕೆ ಮುಂದೆ ಅಂಬಿಗಾರಿ ಚೌಡಯ್ಯನವರು ಹೇಳಿದರು. ಆವಾಗ ಆಕೆ ನಿಜವಾಗಿ ಜಾಣಿದ್ಲು, ಪರವಾಗಿಲ್ಲ ಮಾಡಿಕೊಡ್ತೀನಿ ಅಂತಲೇ. ಅನ್ನ ಮಾಡಿದ್ಲು, ತಂದು ಅಗಲು ಹಚ್ಚೋದ್ಲು. ಹ್ಯಾಂಗೆ ಮಾಡಿದೆ ಅಂತ ಕೇಳ್ದ. ನೀವು ಕಟ್ಟಿಗೆ ಹಚ್ಚಬೇಡ ಅಂದ್ರಿ, ಕಟ್ಟಿಗೆ ಹಚ್ಚಿಲ್ಲ. ನೀರು ಹಾಕಬೇಡ ಅಂದ್ರಿ, ಹಾಕಿಲ್ಲ. ಮತ್ತೇನು ಹಾಕಿದಿ? ಇದೇನು ಕಬ್ಬದಲ್ಲ. ಈ ಕಬ್ಬನ್ನು ತಂದು ತನ್ನ ಕೈ ಶಕ್ತಿಲಿ ಅದನ್ನು ಹಿಂಡಿದ್ಲು, ರಸನ ಬೊಗಣೆಗೆ ಹಾಕಿದ್ಲು. ತಳಕ್ಕೆ ನೀರು ಹಾಕಿಳೇನ್ರಿ? ಕಬ್ಬಿನ ರಸ ಬೊಗಣಿಯೊಳಗೆ ಹಾಕಿ ತೆಳಗೆ ಕಟ್ಟಿಗೆ ಹಚ್ಚಬೇಡ ಅಂದನಲ್ಲ. ಆ ಕಬ್ಬಿನ ರಸ ಹಿಂಡಿದ ಸಿಪ್ಪಿಯೇ ಒಲಿ ತೆಳಗೆ ಹಚ್ಚಿ ಬೆಂಕಿ ಹಚ್ಚಿ ಕುದಿಸಿದ್ಲಂತ. ಉಸುಕ ತೆಳಗೆ ಹೋಯ್ತಂತ, ಅಕ್ಕಿ ಮ್ಯಾಲ ಬಂತಂತ. ಅನ್ನ ಮಾಡೀನ್ರಿ ಅಂದ್ಲಕ್ಕಿ. ಆವಾಗ ಭಲೆ ಭಲೆ, ನಾ ಏನಿದ್ದೀನಿ, ನನಗೆ ತಕ್ಕಂಗೆ ನೀ ಹೆಣತಿ ಅಂತ ಅವ ಮಾಡಿಕೊಂಡ ಅಂತ ಅಂಬಿಗಾರ ಚೌಡಯ್ಯನವರು ಜಗತ್ತಿನೊಳಗೆ ಅಮರವಾಗಿ ಉಳ್ಕೊಂಡ್ರು. ಬಂಧುಗಳೇ, ಹೇಳು ತಾತ್ಪರ್ಯ ಅಂದರೆ, ನಾವು ಗೃಹಸ್ಥ ಜೀವನದಲ್ಲಿ ಅವರ ಮನೆತನ, ಅವರ ಸಂಪತ್ತ, ಸೌಂದರ್ಯಕ್ಕಿಂತಲೂ ಮನೆಯ ಸಂಸ್ಕಾರ ಮತ್ತು ಹೆಣ್ಮಕ್ಳಂದ್ರೆ ಹಿಂಗಿರ್ಬೇಕ್ರಿ. ನಾವು ಬುದ್ಧಿ ಬಂದ ಬಳಿಕ ಹೆಣ್ಣಿನ ಜೀವನದ ಫ್ಯಾಸಿಲಿಟಿ ಏನದು, ಯಾವ ರೀತಿಯಾದರೆ ಈ ಜನ್ಮಕ್ಕೆ ಗೌರವ ಬರ್ತಾ ಇದೆ. ದೇವರು ನಮಗೆಲ್ಲ ಸ್ವತಂತ್ರ ಕೊಟ್ಟಿದ್ದಾನೆ, ಯಾರಿಗೆ ಯಾವುದು ಕೊಟ್ಟಿಲ್ಲ, ಇಲ್ಲ ಅಂತಿಲ್ಲ. ನಮಗೆಲ್ಲನೂ ಕೊಟ್ಟಾನೆ. ಇಂದ್ರಿ ಸುಖ ಬಯಸು, ಭೋಗ ಸುಖ ಬಯಸು, ಬೇಕಾದ ಉಡು ತೊಡು ಉಣು ತಿನ್ನು ಎಲ್ಲ ಇರಲಿ. ಅದರ ಜೊತೆಗೆ ಮಾತ್ರ ನಾನು ಯಾಕೆ ಬಂದೀನಿ ಅನ್ನೋದನ್ನು ಸ್ವಲ್ಪ ಹೊಳ್ಳಿ ನೋಡ್ರಿ ಅಂತ ಹೇಳ್ಯಾರ. ಅದಕ್ಕೆ ಇವ್ರೀಗ ನಿಮ್ಮ್ಯಾಗಿನೊಂದು ಪದ ಹಾಡ್ಯಾರ. ನಾ ನಿಮ್ಮ್ಯಾಗಿಂದೇನು ಹಾಡಂಗಿಲ್ಲ, ನಮ್ಮವ್ರಿಗಾಗಲೇ ಸೂಚನಾ ಕೊಟ್ಟವ್ರು. ಅವ್ರು ಏನಂತಂದ್ರೆ, ನಮ್ಮಲ್ಲಿ ಇಂಡಿ ತಾಲೂಕಿನೊಳಗೆ ಚಡ್ಚಣ ಅಂತ ನಿಮ್ಗೆ ಗುರುತು, ಮದುವೆ ಬಸ್ತಾಕ್ ಹೋಗ್ತಿರಲ್ಲ ಇವೆಲ್ಲ. ಆ ಚಡ್ಚಣ ಗ್ರಾಮದಲ್ಲಿ ಒಬ್ಬ ಜಾನಪದ ಕವಿಯಾಗಿ ಹೋಗ್ಯಾನ.
ಶಿಂಪಿ ಲಿಂಗಣ್ಣ ಅಂಥೇಳಿ. ಆ ಲಿಂಗಣ್ಣನ ಮನೆಗೆ ಅವನ ಗೆಳೆಯನ ಮಗಳು ಗಂಡ ಮನೆಗೆ ಹೋಗಾಗ ಅವನಿಗೆ ಹೇಳಕ್ಕೆ ಬಂದ್ಲಂತ. ಓಣ್ಯಾಗೆಲ್ಲ ತಿರುಗಾಡಿ ಹೇಳ್ತಿದ್ಲು. ಅವಾಗ ಬಂದು ನಮಸ್ಕಾರ ಮಾಡಿದ್ಲು. ಚಿಕ್ಕಪ್ಪ, ನಾ ಗಂಡ ಮನೆಗೆ ಹೋಗ್ತೀನಿ, ನನಗೆ ಆಶೀರ್ವಾದ ಮಾಡಿ. ಅವಾಗ ಶಿಂಪಿ ಲಿಂಗಣ್ಣವ್ರು ಹೇಳ್ತಾರೆ, ತಂಗಿ ಹೊರಟಿಯಾ? ಪರವಾಗಿಲ್ಲ ಮಗ, ನಿನಗೆ ಒಂದು 6 ಸೂತ್ರಗಳನ್ನು ಹೇಳ್ತೀನಿ, ಅದನ್ನು ಜೀವನದಲ್ಲಿ ನೀ ಅಳವಡಿಸ್ಕೊಂಡ್ರೆ ಅಮ್ಮ ಈ ಮನೆ ಆ ಮನೆ ಎರಡೂ ಸ್ವರ್ಗ ಆಗ್ತಾವಂಥೇಳಿ ಹೇಳಿದ್ದಾನೆ. ಆ ಪದ್ಯ ಹಾಡ್ರಿ ಅಂದ್ರೆ ಅದನ್ನು ಹಾಡ್ತೀನಿ, ಬೇಡ ಅದೇ ನೀ ಮಾಡಿದ್ದು ನೀನೇ ಉಣ್ಣು ನೀಡಬೇಡ ಯಾರಿಗಂತ ಒಬ್ಬರು ಅಂದಾರೆ. ನಮ್ಮದು ಸಾವಳಿಗೆ ಸಂಜೆಯವರು ಇಡೀ ಪದ್ಯ ಹಾಡಿ ಅಂತ ಹೇಳ್ಯಾರ. ಆ ಪದ್ಯವನ್ನು ಹಾಡಿ ಹೇಳ್ತಾ ಇದ್ದೀನಿ, ತಾವೆಲ್ಲರೂ ಶಾಂತಿಯಿಂದ. ಹಾಂ.